ಎಲ್ಲರಿಗೂ ನನ್ನ ನಮಸ್ಕಾರ. ನೀವು ಅವತ್ತು ನಾನು ಬಂದಾಗ ಇಲ್ಲಿ ಗುಡಿಸಲಿಗೆ ಬೆಂಕಿ ಬಿದ್ದು ಒಂದು ಮಗು ಸತ್ತೋಯ್ತು. ಆವಾಗ ಸೈಟ್ ಏನಾಗಿದೆ ಅಂತೇಳಿ ನೋಡಿದ್ರೆ ಇದೊಂದು ದೊಡ್ಡ ಹರಿಕತೆ ಆಗಿತ್ತು. ಈ ಸೈಟಲ್ಲಿ ಇಲ್ಲ 4 ಎಕರೆನ ಅಥವಾ 5 ಎಕರೆ ಇದೆ ಅಂತೇಳಿ ಕೇಂದ್ರ ಸರ್ಕಾರದ ಹಣದಿಂದ ಕೊಂಡುಕೊಂಡಿದ್ರು. ಆದರೆ ಜಾಗ ನೋಡಿದ್ರೆ ಅಷ್ಟು ಇರಲೇ ಇಲ್ಲ, ಅಲ್ಲೂ ಮೋಸ ಮಾಡಿದರು. ಅವಾಗ ನಾನೇನು ಮಾಡಿದೆ, ಇಲ್ಲಿ ಸೈಟ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನೇ ಸರ್ಕಾರದಿಂದ ದುಡ್ಡು ಮಂಜೂರು ಮಾಡಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕಟ್ಟಿದ್ವಿ. 70 ಲಕ್ಷ ರೂಪಾಯಿ 70 ಲಕ್ಷ ರೂಪಾಯಿ ವಾಪಸ್ ಕಟ್ಟಿ ತಿರುಗಿ ನಮ್ಮ ವಶಕ್ಕೆ ತಗೊಂಡು ನಾವು ಸೈಟ್ ಕೊಡುವಂಥ ಕೆಲಸ ಮಾಡಿದ್ವಿ. ನಾನು ಮುನ್ಸಿಪಲ್ ಆಫೀಸ್ ಮುಂದೆ ಸೈಟ್ ಪತ್ರಗಳು ಕೊಟ್ಟೆ, ನಿಮಗೆ ಜ್ಞಾಪಕ ಇದೆಯಾ? ಜಿರಾಕ್ಸ್ ಕಾಪಿ ಕೊಟ್ಟೆ. ಅವತ್ತು ನಾನೇನು ಹೇಳಿದೆ, ಯಾರು 1 ರೂಪಾಯಿ ಕೊಡಬೇಡಿ ಯಾರಿಗೂ ಅಂತ ಹೇಳಿ ನಾನು ಹೇಳಿದ್ನ ಇಲ್ವೋ? ಆದರೆ ನೀವು ಕೊಡದೇ ಇದ್ರ ಒಳೊಳಗೆ ಕೊಟ್ರಿ, ಕೆಲವ್ರಿಗೆ ಒಳೊಳಗೆ ಕೊಟ್ರಿ. ಆ ಎಲೆಕ್ಷನ್ ನೋಡಿದ್ರೆ ಓಟೇ ಬರಲ್ಲ ನನಗೆ. ಇದು ಆಗಿತ್ತು, ಜೆರಾಕ್ಸ್ ಕೊಟ್ಟರು ಒರಿಜಿನಲ್ ಕೊಡಲಿಲ್ಲ ಅಂತೇಳಿ ದುಡ್ಡನ್ನು ಇಸ್ಕೊಂಡಿದ್ರು. ಅದೇನಾರು ಆಗಲಿ, ಅದೇ ಆ ದುಡ್ಡು ಕೊಟ್ಟವ್ರದ್ದು ಏನಾಗ್ತದೋ ಅದು ಪ್ರಶ್ನೆ ಬೇರೆ. ಕೊನೆಗೆ ಹಠ ಮಾಡಿ ನಾವು ಯಾವುದೇ ರೀತಿಯಲ್ಲೂ ಕೂಡ ನಾನೊಂದು ಕಾನೂನು ಮಾಡಿದೆ. ಏನಂದರೆ, ಬಡವ್ರು ಕೊಡ್ತಕ್ಕಂಥ ಸೈಟನ್ನು ಅದನ್ನು ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತೇಳಿ. ಎಲ್ಲೂ ಕಾನೂನು ಇರಲಿಲ್ಲ. ಆ ಕಾನೂನು ಮಾಡಿದ್ರೂ ಕೂಡ ಜಾರಿ ಬರಲಿಲ್ಲ. ಕಾನೂನು ಜಾರಿ ಬಂದಿದ್ದು ಎಲ್ಲಿ ಅಂತ ಹೇಳಿದ್ರೆ ರಂಗನಾಥ್ ನಗರದಲ್ಲೇ ಮೊದಲು. ಕರ್ನಾಟಕದಲ್ಲಿ ಎಲ್ಲೂ ಬರಲಿಲ್ಲ, ರಂಗನಾಥ್ ನಗರದಲ್ಲೇ. ಈಗ ನೀವು ಯಾರು ಇದನ್ನು ತಗೊಂಡೋಗಿ ಯಾರೂ ಮಾರಂಗಿಲ್ಲ. ಯಾರನ್ನಾರ ಮಾರಕ್ಕೆ ಹೋದರೆ ಸರ್ಕಾರದವ್ರ ಕೈ ಬೆಳ್ಳಿ ಕತ್ತರಿಸ್ಬಿಡ್ತಾರೆ. ಯಾರು ಮಾರಂಗಿಲ್ಲ. ನೀವು ಬ್ಯಾಂಕಿಗೆ ಹೋಗಿ ಕೊಟ್ಟರೆ ಲೋನ್ ಕೊಡ್ತಾರೆ, ಬ್ಯಾಂಕಿಗೆ ಸಹಿತ ಕೊಡಬೇಡಿ. ಈಗ 40 ಮನೆ ಕಟ್ಟಿಕೊಟ್ಟಿದೆ, ಇನ್ನು 60 ಮನೆನ ನಿಮಗೆ ಕಟ್ಟಿಸ್ಕೊಡ್ತೀವಿ. ಯಾವ ಕಾರಣದಲ್ಲೂ ಕೂಡ ಯಾರಿಗೂ ಕೊಡೋಕೆ ಹೋಗಬೇಡಿ, ಮಾರಕ್ಕೆ ಹೋಗಬೇಡಿ. ಪತ್ರನ ಹುಷಾರಾಗಿಟ್ಕೊಳ್ಳಿ. ಇದು ನಮಗೆ ಎಷ್ಟು ಸಂತೋಷ ಆಗಿದೆ ಇವತ್ತು. ನಮಗೆಲ್ಲ ಇವತ್ತು ಕಮಿಷನರ್ ಇರ್ಬೋದು, ಜೀಶಾನ್ ಇರ್ಬೋದು, ವಿಜಯಣ್ಣ ಇರ್ಬೋದು, ಎಲ್ಲ ಕೌನ್ಸಿಲರ್ಗಳೆಲ್ಲ ಸೇರಿ ಇದೊಂದು ಪ್ರಯತ್ನ ಮಾಡಬೇಕು. ಎಲ್ಲಿ ಮಾಡಬೇಕು ಅಂತಂದರೆ, ಬಡವರು ಇರೋದು ಅಂತಂದರೆ ಇದು ರಂಗನಾಥ್ ನಗರದಲ್ಲೇ ಕೊಡಬೇಕು ಅಂತೇಳಿ ಇದು ನಾವು ಗುರುತು ಮಾಡಿ ಇಲ್ಲಿ ಕೊಡೋಂತ ಮಾಡಿದ್ದೀವಿ. ಇಲ್ಲಿ ಮೇಲೆ ಕೊಟ್ಟ ಮೇಲೆ ಇನ್ನೆಲ್ಲ ಕಡೆನೂ ಕೂಡ ಇದೇ ರೀತಿ ಹೋಗಿ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ಅಲ್ಲೇ ಹಕ್ಕುಪತ್ರಗಳು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ನಾವು ಎಲ್ಲರ ಮನೆ ಬಾಗಿಲಿಗೆ, ಕೆಲವ್ರ ಮನೆ ಬಾಗಿಲಿಗೆ ಬಂದೆ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ನಮ್ಮ ಗುರಿನೇ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನಿರ್ಗತಿಕರು, ಬಡವರು ಅಂತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡೋದೇ ನಮ್ಮ ಗುರಿ. ಇವತ್ತು ನೀವು ಸಂತೋಷ ಪಟ್ಟರೆ ನಾವು ಸುಖವಾಗಿರ್ತೀವಿ, ಸರ್ಕಾರ ಭದ್ರವಾಗಿರ್ತದೆ. ಇವತ್ತು ನಿಮ್ಮ ಆರೈಕೆ ಯಾವತ್ತೂ ಕೂಡ ಸರ್ಕಾರದ ಮೇಲೆ ಇರಲಿ, ಸರ್ಕಾರದ ಮೇಲೆ ನಂಬಿಕೆ ಇಡಿ. ಮತ್ತು ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ ಯಾವತ್ತೂ ಕೂಡ. ಇದೊಂದೇ ಕೇವಲ ಇದು ಸಾಂಕೇತಿಕವಾಗಿ ಇನ್ನು ಸಿರಾ ತಾಲೂಕಿನಲ್ಲಿ ಎಲ್ಲರಿಗೂ ಕೂಡ ಎಷ್ಟು ಜನಕ್ಕೆ ಸೈಟ್ ಕೊಡಬೇಕು ಅಂತ ಮಾಡಿದ್ದೀವಿ ಅಂದರೆ, ಎಲ್ಲೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, 5,000 ಜನಕ್ಕೆ ಸೈಟ್ ಕೊಡಬೇಕು ಅಂತ ಮಾಡಿದ್ದೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇವಲ 70 ಜನ. ಇನ್ನೂ ಒಂದು 20 ಜನ ದಾಖಲೆಗಳು ಕೊಡಬೇಕು. ಕೊಟ್ಟ ಮೇಲೆ ನಿಮ್ದು ಸರಿಪಡಿಸ್ಕೊಡ್ತೀವಿ. ಅದಕ್ಕೋಸ್ಕರ ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡಿ, ಯಾರಿಗೂ ಹಣ ಕೊಡೋಕೆ ಹೋಗಬೇಡಿ. ಜೀಶಾನ್ ಅವ್ರು ನೋಡಿ, ವಿಜಯಣ್ಣನ ನೋಡಿ, ಆಮೇಲೆ ಕಮಿಷನರ್ ನೋಡಿ, ಯಾರು ನಮ್ಮ ಉಪಾಧ್ಯಕ್ಷರು ಲಕ್ಷ್ಮೀಕಾಂತರು ನೋಡಿ, ಯಾರು ಕೂಡ ದುಡ್ಡನ್ನ ಕೊಟ್ಟು ಕರ್ಕೊಳಕ್ಕೆ ಹೋಗಬೇಡಿ. ಮಧ್ಯವರ್ತಿಗಳನ್ನ ಯಾರನ್ನೂ ಕೂಡ ಕರ್ಕೊಂಬರಕ್ಕೆ ಹೋಗಬೇಡಿ. ನೇರವಾಗಿ ಬನ್ನಿ. ಏನಾರ ಹೆಚ್ಚು ಕಡಿಮೆ ಇದ್ದರೆ ನನಗೆ ಫೋನ್ ಮಾಡಿ, ಇನ್ನೊಬ್ಬರಿಗೆ ಫೋನ್ ಮಾಡಿ, ನಾವು ನೇರವಾಗಿ ಕೆಲಸ ಮಾಡ್ಕೊಂಡು ಹೋಗೋಂಥ ಕೆಲಸ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಸಿದ್ದರಾಮಯ್ಯನ ಆಶೀರ್ವಾದ ಇರೋತ್ತೆ ಕಣೆ ಅವ್ರು ಉಳ್ಕೊಂಡಿದ್ದು. ಧನ್ಯವಾದ ಹೇಳ್ಬೇಕು ನೀವು ಮಾತ್ರ ಹೇಳಿ.